ಕೇಸರಿ ಧ್ವಜ ವಿವಾದ ಏನಿದೆ ಉಡುಪಿಯಲ್ಲಿ ಆಗಿದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ DC ಬೆನ್ನಿಗೆ ನಿಂತುಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. DC ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಪರ್ಯಾಯ ಮಹೋತ್ಸವದಲ್ಲಿ ಕೇಸರಿ ಧ್ವಜವನ್ನು ಆರಿಸಿರ್ತಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ದೊಡ್ಡ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡಿರುತ್ತೆ. ಜಿಲ್ಲಾಧಿಕಾರಿ ಸ್ವರೂಪ್ ಏನಿರ್ತಾರೆ ಅವರು ಟೀಕೆಗೆ ಒಳಗಾಗಿರ್ತಾರೆ. ಕೇಸರಿ ಧ್ವಜವನ್ನು ಆರಿಸಿ ಇದೇ ವಿಚಾರವಾಗಿ ಈಗ DC ಬೆನ್ನಿಗೆ ನಿಂತ್ಕೊಳ್ತಾ ಇದ್ದಾರೆ. ಧ್ವಜ ವಿವಾದಕ್ಕೆ ಉಡುಪಿ ಉಸ್ತುವಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಈಗ ನನ್ನ ಗಮನಕ್ಕೆ ಬಂದಿದೆ, ನಾನು ಸಮಸ್ಯೆ ಬಗೆಹರಿಸುತ್ತೇನೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧ್ವಜವನ್ನು ಹಾರಿಸಿದ್ದಾರೆ, ಹಾರಾಡಿದೆ. ಧಾರ್ಮಿಕ ವಿಚಾರದಲ್ಲಿ ರಾಜಕೀಯ ಮಾಡಬಾರದು, ಮಾಡೋದು ಬೇಡ ಕೂಡ. ಕೂತು ಮಾತನಾಡಿ ಬಗೆಹರಿಸೋಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕೇಸರಿ ಧ್ವಜವನ್ನು ಆರಿಸಿದರು, ಅದು ವಿವಾದ ಆಗಿತ್ತು. ಆ DC ಬೆನ್ನಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂತ್ಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ ಹೌದು ನೋಡಿ ಅದೊಂದು ಧಾರ್ಮಿಕ ಕಾರ್ಯಕ್ರಮ ಆಗಿತ್ತು, ಅದಕ್ಕೆ ಕೇಸರಿ ಧ್ವಜವನ್ನು ಆರಿಸಲಾಗಿದೆ ಅಷ್ಟೇ. ಅದಕ್ಕೆ ರಾಜಕೀಯ ಬಣ್ಣವನ್ನು ಹಚ್ಚೋದು ಬೇಡ, ಕೂತ್ಕೊಂಡು ಮಾತಾಡೋಣ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಉಡುಪಿ DC ಆಗಿರುವಂತಹ ಸ್ವರೂಪ್ ಏನಿದ್ದಾರೆ ಅವರು ಒಂದು ಪರ್ಯಾಯ ಮಹೋತ್ಸವದಲ್ಲಿ, ಉಡುಪಿ ಮಠದ ಪರ್ಯಾಯ ಮಹೋತ್ಸವದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿರ್ತಾರೆ. ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲಿಯೂ ಕೂಡ DC ಅವರು ಕೇಸರಿ ಧ್ವಜವನ್ನು ಆರಿಸಿದ್ದಾರೆ. ಎಲ್ಲೋ ಒಂದು ಕಡೆ ಲೋಪ ಆಗಿದೆ, ಕರ್ತವ್ಯ ಲೋಪವೋ ಅಥವಾ ಇನ್ನೊಂದೋ ಮತ್ತೊಂದು ಆರೋಪ ಕೇಳಿ ಬಂದಿತ್ತು. ದೇಶದ ಧ್ವಜ ಆರಿಸಬೇಕು, ಇವರು ಕೇಸರಿ ಧ್ವಜ ಆರಿಸಿದ್ದಾರೆ ಅಂತ ಮಾತಾಡಿರ್ತಾರೆ. ವಿವಾದ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗ ಅವರು ಹೇಳ್ತಾ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಉಸ್ತುವಾರಿ ಆಗಿರೋದ್ರಿಂದ ನನ್ನ ಗಮನಕ್ಕೆ ಬಂದಿದೆ, DC ಸ್ವರೂಪ್ ಅವರು ಏನಿದ್ದಾರೆ ಅವ್ರ ಹತ್ರ ನಾನು ಮಾತನಾಡ್ತೀನಿ. ಈ ವಿಚಾರದ ಬಗ್ಗೆ ಎಲ್ಲವೂ ಕೂಡ ಕೂತ್ಕೊಂಡು ಮಾತಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಯಾರು ಕೂಡ ಟೀಕೆ ಮಾಡೋದು ಮಾತಾಡೋ ಅಂತಹ ಅವಶ್ಯಕತೆ ಏನೂ ಇಲ್ಲ. ಧ್ವಜದ ವಿಚಾರಕ್ಕೆ ಮಾತನಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಬಂದಿದೆ, ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ಅದೊಂದು ಧಾರ್ಮಿಕವಾದಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಆ ಧ್ವಜವನ್ನು ಆರಿಸಿರಬಹುದು, ಅಥವಾ ತಿಳುವಳಿಕೆ ಇಲ್ಲದೇನೋ ಮತ್ತೊಂದು ಇನ್ನೂ ಒಂದು ಏನೋ ಆಗಿದೆ. ಅದು ತಪ್ಪು ಅಂತ ಹೇಳೋದಕ್ಕಿಂತ ಅದು ಧಾರ್ಮಿಕ ಕಾರ್ಯಕ್ರಮ ಅಂತ ನಾವು ಹೇಳ್ತಾ ಇದ್ದೀವಿ. ಧಾರ್ಮಿಕ ಕಾರ್ಯಕ್ರಮ ಅಂತ ಬಂದಾಗ ಹಿಂದೂಗಳಾಗಿ ಹಿಂದೂ ಸಂಪ್ರದಾಯದಂತೆ ನಾವು ಕೇಸರಿ ಬಣ್ಣವನ್ನು, ಕೇಸರಿ ಧ್ವಜವನ್ನು ಹಾರಿಸ್ತೀವಿ. ಅದೇ ರೀತಿಯಾಗಿ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ನಿಮಗೇನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಕೂತು ಚರ್ಚೆ ಮಾಡೋಣ. ಧಾರ್ಮಿಕ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವನ್ನು ಬೆರೆಸೋದು ಬೇಡ, ರಾಜಕೀಯವನ್ನು ಮಾತಾಡೋದು ಕೂಡ ಬೇಡ, ಅದು ಸರಿ ಹೋಗೋದಿಲ್ಲ. ದೇವರ ವಿಚಾರದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ರಾಜಕೀಯವನ್ನು ಎಳೆದು ತರೋದು ಬೇಡ. ನಾವು ಎಲ್ಲರೂ ಕೂಡ ಮಾತನಾಡಿ ಈ ವಿಚಾರವನ್ನು ಕ್ಲಿಯರ್ ಮಾಡಿಕೊಳ್ಳೋಣ. DC ಅವರ ತಪ್ಪಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರ ಬೆನ್ನಿಗೆ ನಿಂತಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ, ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಉಸ್ತುವಾರಿ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು DC ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ದೊಡ್ಡ ಮಟ್ಟದ ವಿವಾದ ಆಯಿತು. ಅದು ಕೇಸರಿ ಧ್ವಜವನ್ನು ಆರಿಸಿದ್ದು ಅದು ಇಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆದಾಗ ಇವ್ರ ಗಮನಕ್ಕೂ ಹೋಗಿದೆ. ಅದಕ್ಕೆ ಅವರು ಹೌದು ನನ್ನ ಗಮನಕ್ಕೆ ಬಂದಿದೆ, ನಾನು ಮಾತನಾಡ್ತೀನಿ, ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.